ಗಿಲ್ಲಿ ಮಗಳು ಗಿಲ್ಲಿ ತಂಗಿ. ಅದೇ ಏ ಪ್ರಥಮ್ ಬಾ. ಗಿಲ್ಲಿ ವಂಶ ಅದೇ ಓಕೆ. ಗಿಲ್ಲಿ ತಂಗಿ ಗಿಲ್ಲಿ ಮಗಳು. ತಂಗಿ ಬೇಡ ಸರ್, ತಂಗಿ ಬೇಡ. ಸರ್ ಇರ್ತಾರೆ, ಇನ್ನೂ ಕೂಡ ಇರ್ತಾರೆ. ಇದೇ ಯಾರಿಗೆ? ದಯಮಾಡಿ ತಾವೆಲ್ಲರೂ ನನಗೆ ಈ ಕಾರ್ಯಕ್ರಮಕ್ಕೆ ಅಪ್ಪಾಳೆಯೊಂದಿಗೆ ಅವರನ್ನ ಪ್ರೀತಿಯಿಂದ ಗೌರವಿಸಿಕೊಳ್ತಾ ಇದ್ದೇವೆ, ಅವ್ರನ್ನ ಅಭಿನಂದಿಸಿಕೊಳ್ತಾ ಇದ್ದೇವೆ, ಸನ್ಮಾನಿಸಿಕೊಳ್ತಾ ಇದ್ದೇವೆ. ನಾನು ಆಕ್ಚುಲಿ ನಿಮ್ಗೆ ನೋಡ್ಲಿಲ್ಲ ಮುಂಚೆ, ನಾನು ಜಸ್ಟ್ ಕೇಳಿದೀನಿ. ಯಾಕೆಂದ್ರೆ ಅವರು ಅರ್ಧ ನಾವು ರೇಗಿಸ್ತಿರ್ಲಿಲ್ವಾ ಬಿಗ್ ಬಾಸ್ ಅಲ್ಲಿ, ಅರ್ಧ ಪ್ರಥಮ ಅರ್ಧ ಹನುಮಂತು ಅಂತ. ಇಲ್ಲಿಗೆ ಅಲ್ವಾ? ಹೌದು. ಹಾ, ಸೀಸನ್ 4 ವಿನ್ನರ್ ಪ್ರತಾಪ್ ಸರ್. ಬನ್ನಿ. ದೊಡಮ್ಮ ದೊಡಮ್ಮ ಚಿಕ್ಕಮ್ಮ ಚಿಕ್ಕಮ್ಮ ದೊಡಮ್ಮ ದೊಡಮ್ಮ ಚಿಕ್ಕಮ್ಮ ಚಿಕ್ಕಮ್ಮ ದೊಡಮ್ಮ ಚಿಕ್ಕಮ್ಮ ಚಿಕ್ಕಮ್ಮ. ಹಂಗಲ್ಲ, ದೊಡವ ದೋಸೆ ಕೊಡು, ಚಿಕ್ಕವ ಚಟ್ನಿ ಕೊಡು ನಮ್ಮವ್ವ. ದೊಡಮ್ಮ ದೊಡಮ್ಮ ದೋಸೆ ಕೊಡು, ಚಿಕ್ಕಮ್ಮ ಚಿಕ್ಕಮ್ಮ ಚಕ್ಲಿ ಕೊಡು ನಮ್ಮಮ್ಮ. ಕೊತ್ತಂಬರಿ ಬೀಜ ತಪ್ಪು. ತಪ್ಪು. ಥ್ಯಾಂಕ್ ಯು. ನಮಸ್ಕಾರ ಬೆಳಗಾಂ, ಹೇಗಿದ್ದೀರಾ? ಬೆಳಂಗಲ. ನಮಸ್ಕಾರ. ಗೊತ್ತಿಲ್ವಾ? ಗೊತ್ತುಂಟಾ? ಅಲ್ಲಿ ಬಂದು ಅಲ್ಲಾಡ್ಸೋದ್ರ ಮುಂದೆ ಗೆಜ್ಜೆನ ಸವಾಗ ನಂಗೆ ಇಂಟ್ರೆಸ್ಟ್ ಬರುತ್ತೆ ಮಾತಾಡಕ್ಕೆ ಅಂತ ಹೇಳ್ಕೊಟ್ಟಿದ್ ಇವ್ರೆ. ಯಾಕೆ ನಿಮ್ಮ ರೆಸ್ಪಾನ್ಸ್ ಇಲ್ಲ? ಇದೆ ಗೊತ್ತಿಲ್ವಾ? ಚೇಂಜ್ ಚಿಕ್ಕವ ಕರಿ, ಅದೇ ಒಂದು ಹಾಡಾಡೋಣ. ದೊಡಮ್ಮ ದೊಡಮ್ಮ ಚಕ್ಲಿ ಕೊಡು, ಸಾರಿ ದೊಡಮ್ಮ ದೊಡಮ್ಮ ದೋಸೆ ಕೊಡು, ಚಿಕ್ಕಮ್ಮ ಚಿಕ್ಕಮ್ಮ ಚಕ್ಲಿ ಕೊಡು ನಮ್ಮಮ್ಮ ಅಜ್ಜ ಕೊತ್ತಂಬರಿ ಬೀಜ ಉಪ್ಪು. ಅದೇ ಪರವಾಗಿಲ್ಲ. ತುಂಬಾ ಖುಷಿ ಆಯ್ತು ನಿಮ್ಮ ಎಲ್ಲರಿಗೆ ನೋಡಿ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಎಲ್ಲರೂ ಸಪೋರ್ಟಿಗೆ, ಆಶೀರ್ವಾದಿಗೆ, ಪ್ರೀತಿಗೆ. ಓಕೆ, ನಿಮ್ಮ ಎಲ್ಲ ಪ್ರೀತಿ ದಸರಾದೆ. ಪರಮ ಪೂಜಾರಿಗಳಿಗೆ ನಮಸ್ಕಾರ. ಪ್ಲೀಸ್ ನಮ್ಗೆ ಒಂದು ಮೈಕು ಕೊಡಿ. ಇದೇ ನಮ್ಮ ಆಕ್ಚುಲಿ ದೊಡ್ಡ ಮೆಮೊರಿ ಉಂಟು ಇದರಲ್ಲಿ. ಅದೇ ಮೆಮೊರಿ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಕೂಡ ಆಗಲ್ಲ, ಆ ಪರಿಸ್ಥಿತಿ ಹೇಗಾಯಿತು ಅಂತ. ನೀವು ಯಾವಾಗ ನಾವೇ ಮಾತಾಡುದಲ್ವಾ, ಇವಾಗ ನೀವು ಮಾತಾಡಿ ನಾವು ಉತ್ತರ ಕೊಡ್ತೀವಿ, ನೀವು ಕ್ವೆಶ್ಚನ್ ಕೇಳಿ ನಾವು ಉತ್ತರ ಕೊಡ್ತೀವಿ ಅಲ್ವಾ? ಅವರೆಲ್ಲ ಪ್ರಥಮ್ ಬಾ. ಅವರು ಕ್ವೆಶ್ಚನ್ ಕೇಳಿ. ಬನ್ನಿ ಪ್ರಥಮ್ ಅವರೇ. ಬಿಗ್ ಬಾಸ್ 4 ಸೀಸನ್ ಅಲ್ಲಿ ಫಸ್ಟ್ ಬಂದಿದ್ರು ಇವ್ರು. ನೋಡೇ ಇಲ್ಲ, ನೀನ್ ಹೇಳಿದ್ಮೇಲೆ ನೋಡ್ತಾ ಇದ್ದಾರೆ. ಅಕ್ಕ ಸಖತ್ ಆಕ್ಟಿಂಗ್ ಮಾಡ್ತಾ ಕಣಕ್ಕ, ಕಲಾವಿದ ಕಣಕ್ಕ. ಓಕೆ ಮಾತಾಡಿ. ಅವೇ ಮಾತಾಡ್ತಾ ಇರ್ತೀವಿ. ಓಕೆ, ಈ ಸತಿ ನನಗೆ ಒಂದು ಇಚ್ಛೆ ಉಂಟು. ನಾನು ಯಾವುದೋ ಒಂದು 5 ಜನಕ್ಕೆ ಇಲ್ಲಿ ಬರ್ಲಿಕ್ಕೆ ಹೇಳ್ತೀನಿ, ಒಂದು ಜನ ಅಂತ. ನೀವು ಎಂತ ನಿಮ್ಮ ಮನಸ್ಸಲ್ಲಿ ಒಂದಿದ್ರೆ ಹೇಳಿ, ನಾನು ಅದಕ್ಕೆ ಉತ್ತರ ಕೊಡ್ತೀನಿ. ಓಕೆನಾ? ಫಸ್ಟ್ ನೀವು ಬನ್ನಿ. ರತ್ನ ಗೋಧಿ ಅವರು ಇದ್ದಾರೆ. ಓಕೆ, ಗೋಧಿ ಅಲ್ಲ ಕೋದಿ. ಗೋಧಿ ಮಾರೆ. ಹೌದು, ಕೋತಿ ಅಲ್ಲ ಗೋಧಿ. ಗೋಧಿ. ಸೊ ನಿಮ್ಗೆ ಎಂತ ನನಗೆ ನಿಮ್ಗೆ ಒಂದು ನನಗೆ ಅಂತ ಕೇಳಲಿಕ್ಕೆ ಇದ್ರೆ ನೀವು ಕೇಳಿ, ನಾನು ಉತ್ತರ ಕೊಡ್ತೀನಿ. ಇವಾಗ ನಾನು ನಿಮ್ಗೆ ಮನಸ್ಸಲ್ಲಿ ಎಂತ ಇದ್ರೆ, ಒಂದು ಬಿಗ್ ಬಾಸ್ ಎಂತ ನಿಮ್ಗೆ ಪ್ರಶ್ನೆ ಇದ್ರೆ ನನ್ಗೆ ಕೇಳಲಿಕ್ಕೆ ಉಂಟಂತ ನೀವು ಕೇಳ್ಬೋದು. ಪ್ಲೀಸ್ ಅವರಿಗೆ ಕೇಳಲಿಕ್ಕೆ ಬಿಡಿ. ಪಾಪ ಅವಳು ಚಿಕ್ಕವಳಿದ್ದಾಳೆ, ತುಂಬಾ ಚೆನ್ನಾಗಿ ಬಿಗ್ ಬಾಸ್ ಅಲ್ಲಿ ಆಡಿದ್ಯಾ. ಸ್ವಲ್ಪ
ಅಶ್ವಿನಿ ಮೇಡಮ್ ತರ ನಾನು ಸ್ಟ್ರಾಂಗ್ ಇದ್ದೆ. ಹಾ ಯಾಕಂದ್ರೆ ನಮ್ಮ 3000 ಮಟ್ಟದ ಅಜ್ಜರ ಅಲ್ಲಿ ಹಾ ಕಲ್ತಿದ್ದೀವಿ. ಹಾ ಹಿಂಗಾಗಿ ನಾವು ಬೈಕ್ ಹಂಗಲ್ಲಿ ಎಲ್ಲಂತಂದ್ರೆ ಅಲ್ಲೇ ಸ್ಟ್ರಾಂಗು. ನಮ್ಮಷ್ಟು ನೀವು ಸ್ಟ್ರಾಂಗ್ ಆಗಂಗಿಲ್ಲ. ಹೌದು. ಹಾ ಇವತ್ತೆ ನಿಮ್ಗೆ ಎಂತ ಕ್ವೆಶ್ಚನ್ ಕೇಳಲಿಕ್ಕೆ ಉಂಟಾ? ನನ್ಗೆ ಅಂದ್ರೆ ನಿಮ್ಗೆ ಎಂತ ಕೇಳಲಿಕ್ಕೆ ಉಂಟಾ? ಬಿಗ್ ಬಾಸ್ ಅಲ್ಲಿ ಇದ್ದಾಗ ಕೇಳ್ಬೇಕಾಗಿತ್ತು. ನಾವು ಇವಾಗ ತುಂಬಾ ಇಂಪ್ರೂವ್ ಆಗಿದ್ದೀವಿ. ಕನ್ನಡ ಮಾತಾಡ್ತಿದ್ದೀಯಾ? Okay. ಸ್ವಲ್ಪ ಇದನ್ನ ಮಾಡ್ಬೇಕು, ಕನ್ನಡ ಹಾ. ಸ್ವಲ್ಪ ಮಾತಾಡ್ಬೇಕು. Okay. ಇವಾಗ ತುಂಬಾ ಚೆನ್ನಾಗಿ ಮಾತಾಡ್ಬೇಕು. ಓಕೆ ಓಕೆ ಮ್ಯಾಮ್, ಥ್ಯಾಂಕ್ ಯು. ಬಾಯ್ ಬಾಯ್. ನೆಕ್ಸ್ಟ್ ಸಿಗೋಣ. ಓಕೆ, ಬ್ಯಾಂಗ್ಳೂರಿಗೆ ಬನ್ನಿ, ಸಿಕ್ಕಿ. ಆಯ್ತು ಬಮ್ಮ, ನೀ ಹಾ. ಇಟ್ಕೊ ಹಂಗೆ ಓಕೆ ಹಿಡ್ಕೋ. ಅವಳೇನೋ ಹೇಳ್ತಾ ಇದ್ರು. ಗೈಸ್, ನಮ್ಗೆ ಪ್ರಥಮ್ ಅವರೇ ಸಿಕ್ಕಿದ್ರು, ತುಂಬಾ ಖುಷಿ ಆಯ್ತು. ಎಲ್ಲಿ ಸಿಕ್ಕಿದೆ? ಅದು ಬಿದ್ದಿ ಬಿದ್ದಿದ್ದ ಸಿಕ್ಕಿದ್ರು ಅಂದ್ರೆ ನೋಡಂತಿದ್ದಂಗೆ ಸಿಕ್ಕಲ್ಲ. 10 ರೂಪಾಯಿ ಸಿಕ್ತು. ಈವೆಂಟ್ ಅಲ್ಲಿ ಸಿಕ್ಕಿದ್ರು. ತುಂಬಾ ಖುಷಿ ಆಯ್ತು. ಫಸ್ಟ್ ಟೈಮ್ ಆಕ್ಚುಲಿ ನಾನು ಅವರಿಗೆ ನೋಡುದು. ತುಂಬಾ ಖುಷಿ. ನೀವು ಕೂಡ ನನಗೆ ಫಸ್ಟ್ ಟೈಮ್ ನೋಡುದಲ್ವಾ? ಹೌದು. ಇಲ್ಲ, ನಾನು ಡೈಲಿ ಶೋಸ್ ಅಲ್ಲಿ ನೋಡ್ತಾ ಇದ್ದೀನಿ. ಎಂತ ಗೊತ್ತುಂಟೆ ಫ್ರೆಂಡ್ಸ್, ನೀವು ನೋಡ್ತಾ ಬಿಗ್ ಇದ್ದೆ. ಬಾಸ್ ನೋಡ್ತಾ ಇದ್ದೀರಾ? ಓಕೆ, ಥ್ಯಾಂಕ್ ಯು ಸೋ ಮಚ್. ನೀವು ಬತ್ತಿದ್ದಾಗೆ ಕಣ್ ಮುಚ್ಕೊತಾ ಇದ್ದೆ. ಅವ್ರು ಹೇಳಿದ್ರು ನಾನು ಅವರ ಫೇವ್ರೆಟ್ ಕಂಟೆಸ್ಟೆಂಟ್ ಅಂತ. ನಾನು ಹೇಳಿದ್ದೆ. ಹಾ? ಹಾ. ಇಲ್ಲ, ಅವರು ಹೇಳಿಲ್ಲ, ನಾನು ಸುಮ್ನೆ. ಮಾಡಿದ್ದೆ ಮೇಡಮ್. ಬಾಯ್ ಬಾಯ್ ಬಾಯ್. ಹಾ, ಬಾಯ್ ಬಾಯ್. ಗೈಸ್, ಆಕ್ಚುಲಿ ಎಂತ ಗೊತ್ತುಂಟ, ಅವರು ತುಂಬಾ ತುಂಬಾ ತುಂಬಾನೇ ಲೈವ್ಲಿ ಪರ್ಸನ್. ಫುಲ್ ಎಂಟರ್ಟೈನ್ಮೆಂಟ್. ಓಕೆ, ಫುಲ್ ಈವೆಂಟ್ ಇಷ್ಟು ಮಾತಾಡಿದ್ರು, ತುಂಬಾ ಜಾಲಿ ಆಯ್ತು. ನನ್ಗೆ ಸೇಮ್ ಅವರು ಗಿಲಿ ಹಾಗೇನೆ ಆದ್ರು, ಗೊತ್ತುಂಟ? ಗಿಲಿಗಿಂತ ಡಬಲ್ ಇದ್ದಾರೆ ಅವರು. ಅಷ್ಟು ಮಾತಾಡ್ತಾರೆ. ಓಕೆ ಗೈಸ್, ನಮ್ಮ